ಹಲೋ ಸ್ನೇಹಿತರೆ, ಹರ್ಷಾಸ್ ಲೈಫ್ ಸ್ಕಿಲ್ಸ್ ಫಾರ್ ಕಿಡ್ಸ್ಗೆ ಸುಸ್ವಾಗತ. ನಮ್ಮೊಂದಿಗೆ ಪ್ರಮುಖ ಜೀವನ ಕೌಶಲ್ಯಗಳನ್ನ ಕಲಿಯಿರಿ. ಚಂದಾದಾರರಾಗಲು ಮರೆಯಬೇಡಿ. ಸನ್ನಿವೇಶ ನಮ್ಮಲ್ಲಿ ಬಹುತೇಕ ಎಲ್ಲರಿಗೂ ಪರಿಚಯ ಇದ್ದೇ ಇರುತ್ತೆ ಅಲ್ವಾ? ಏನೋ ಒಂದು ಮುಖ್ಯವಾದ ಕೆಲಸ ಮಾಡೋಕೆ ಅಂತ ಕೂತಾಗ ಅದೆಲ್ಲಿಂದ ಬರುತ್ತೋ ಗೊತ್ತಿಲ್ಲ, ನಿದ್ದೆ ಬಂದು ಆವರಿಸ್ಕೊಂಡ್ಬಿಡುತ್ತೆ. ಫೋಕಸ್ ಇಲ್ಲ, ಹೋಳಾಗ್ ಹೋಗುತ್ತೆ. ಮತ್ತೆ ದಿನದ ಕೊನೆಗೆ ಉಳಿಯೋದು ಬರೀ ಬೇಜಾರು. ಈ ವಿಷವರ್ತುಲವನ್ನ ಮುರಿಯೋಕೆ ಅಂತಾನೆ ಕೆಲವು ಕಠಿಣ ನಿಯಮಗಳಿವೆ. ನೋಡಿ, ಒಂದು ವಿಷಯವನ್ನಂತೂ ಮೊದಲೇ ಸ್ಪಷ್ಟಪಡಿಸಬೇಕು. ಇಲ್ಲಿ ಹೇಳಲಾಗ್ತಿರೋ ವಿಧಾನಗಳು ತುಂಬ ಕಠಿಣವಾಗಿವೆ. ಎಲ್ಲ ಸೌಮ್ಯ ಪ್ರಯತ್ನಗಳು ಸೋತಾಗ ಮಾತ್ರ ಇಂಥ ತೀವ್ರವಾದ ಕ್ರಮಗಳು ಬೇಕಾಗ್ಬೋದು. ಡಾಕ್ಟರ್ ವರ್ಮಾ ಅವರೇ ಹೇಳೋ ಹಾಗೆ ಈ ದಾರಿಯಲ್ಲಿ ಕರುಣೆ ಅನ್ನೋ ಮಾತಿಗೆ ಜಾಗನೇ ಇಲ್ಲ. ಸರಿ, ಹಾಗಾದ್ರೆ ಬನ್ನಿ ಶುರು ಮಾಡೋಣ. ಮೊದಲು ಈ ಸಮಸ್ಯೆಯ ಮೂಲ ಏನು ಅಂತ ಅರ್ಥ ಮಾಡಿಕೊಂಡು ಆಮೇಲೆ ಒಂದೊಂದಾಗಿ ಈ 4 ನಿಯಮಗಳನ್ನು ನೋಡೋಣ. ಸಕಾರಾತ್ಮಕ ಕಿಡಿಯಿಂದ ಶುರು ಮಾಡಿ ಅನಿವಾರ್ಯ ಫಲಿತಾಂಶದವರೆಗೂ ಹೋಗೋಣ. ಮೊದಲನೇದಾಗಿ ಈ ಇಡೀ ಸಿಸ್ಟಮ್ನ ಹಿಂದಿರೋ ಮೂಲ ಸಮಸ್ಯೆ ಏನು ಅಂತ ನೋಡೋಣ. ನಮ್ಮಲ್ಲಿ ಎಷ್ಟೋ ಜನ ಎದುರಿಸೋ ಆ ಸಾಮಾನ್ಯ ಸಮಸ್ಯೆ ಅಂದ್ರೆ ಏನಾದರೂ ಕೆಲಸ ಮಾಡಬೇಕು ಅಂದಾಗ ಆವರಿಸೋ ನಿದ್ದೆ ಜೊತೆಗಿನ ಹೋರಾಟ. ಇದು ಒಂಥರ ಮುಗಿಯದ ಕಥೆ ಇದ್ದಾಗೆ. ಕೆಲಸ ಮಾಡಕ್ಕೆ ಕೂತಾಗ ನಿದ್ದೆ ಬರುತ್ತೆ, ಗಮನ ಎಲ್ಲೋ ಹೋಗುತ್ತೆ, ಆಮೇಲೆ ದಿನದ ಕೊನೆಗೆ ಅಯ್ಯೋ ಸಮಯ ವ್ಯರ್ಥವಾಯ್ತಲ್ಲ ಅಂತ ಬೇಜಾರು ಶುರುವಾಗುತ್ತೆ. ಈ ಚಕ್ರವನ್ನು ಮುರಿಯೋದೇ ಈ ನಿಯಮಗಳ ಮುಖ್ಯ ಉದ್ದೇಶ. ಸರಿ, ಈಗ ಮೊದಲನೆಯ ನಿಯಮ. ಇದು ಈ 4 ನಿಯಮಗಳಲ್ಲೇ ಅತ್ಯಂತ ಸೌಮ್ಯವಾದದ್ದು. ನಮ್ಮೊಳಗಿನ ಪ್ರೇರಣೆಯನ್ನ ಜಾಗೃತಗೊಳಿಸೋದ್ರ ಮೇಲೆ ಗಮನ ಹರಿಸುತ್ತೆ. ಇದರಿಂದಿನ ಸೈನ್ಸ್ ತುಂಬ ಸರಳವಾಗಿದೆ. ನಮ್ಮ ಮೆದುಳು ಮುಂದೆ ಏನೋ ಒಂದು ಒಳ್ಳೆಯದಾಗುತ್ತೆ ಅಂತ ನಿರೀಕ್ಷೆ ಇಟ್ಕೊಂಡಾಗ ಅದು ನಮ್ಮನ್ನ ಕೆಲಸ ಮಾಡೋಕ್ಕೆ ಪ್ರೇರೇಪಿಸುತ್ತೆ. ಇದನ್ನೇ ಇಲ್ಲಿ ಸಕಾರಾತ್ಮಕ ಕಿಡಿ ಅಥವಾ ಪಾಸಿಟಿವ್ ಸ್ಪಾರ್ಕ್ ಅಂತ ಕರೆಯಲಾಗಿದೆ. ಹಾಗಾದ್ರೆ ಈ ಕಿಡಿಯನ್ನ ಹೊತ್ತಿಸೋದು ಹೇಗೆ? ನಮ್ಮ ಜೊತೆ ನಾವೇ ಸೌಮ್ಯವಾಗಿ ಮಾತಾಡಬೇಕು. ಕಷ್ಟಪಟ್ಟು ದುಡಿದ್ರೆ ಭವಿಷ್ಯದಲ್ಲಿ ಸಿಗೋ ಯಶಸ್ಸು, ಹಣ ಅಥವಾ ಆ ಉತ್ತಮ ಜೀವನವನ್ನ ಕಣ್ಣು ಮುಂದೆ ತಂದುಕೊಳ್ಬೇಕು. ಆ ಸಕಾರಾತ್ಮಕ ಭಾವನೆ ಇದೆಯಲ್ಲ, ಅದೇ ಕೆಲಸ ಶುರು ಮಾಡೋಕ್ಕೆ ಬೇಕಾದ ಮೊದಲ ಪುಷ್ ಕೊಡುತ್ತೆ. ಒಂದು ವೇಳೆ ಆ ಸಕಾರಾತ್ಮಕ ಕಿಡಿ ಕೆಲಸ ಮಾಡಲಿಲ್ಲ ಅಂದರೆ ಆಗ ನಾವು 2ನೇ ನಿಯಮಕ್ಕೆ ಬರಬೇಕಾಗತ್ತೆ. ಇಲ್ಲಿಂದ ವಿಧಾನಗಳು ಇನ್ನೂ ಕಠಿಣವಾಗ್ತಾ ಹೋಗುತ್ತೆ. ಇದು ನೆಗೆಟಿವ್ ಮೋಟಿವೇಶನ್ ಬಳಸ್ಕೊಳ್ಳುತ್ತೆ. ಇಲ್ಲಿ ಸೋರ್ಸ್ ಹೇಳೋ ವಿಧಾನ ನಿಜಕ್ಕೂ ಶಾಕಿಂಗ್ ಆಗಿದೆ. ಅದು ಅತ್ಯಂತ ಕಠಿಣವಾಗಿ ಸ್ವಯಂ ಟೀಕೆ ಮಾಡ್ಕೊಳ್ಳೋಕೆ ಹೇಳುತ್ತೆ. ಉದಾಹರಣೆಗೆ, ನೀನೊಬ್ಬ ನಿಷ್ಪ್ರಯೋಜಕ, ಚರಂಡಿ ಹುಳದ ಹಾಗೆ ಬದುಕಬೇಕಾ ಅನ್ನುವಂಥ ಮಾತುಗಳು. ಇದರ ಉದ್ದೇಶ ಒಂದೇ, ಸೋಲಿನ ಬಗ್ಗೆ ಒಂದು ತೀವ್ರವಾದ ಭಯವನ್ನ ಹುಟ್ಟಿಸೋದು. ಇದರ ಹಿಂದಿನ ತರ್ಕ ಇಷ್ಟೇ: ಪಾಸಿಟಿವ್ ಮೋಟಿವೇಶನ್ ಕೆಲಸ ಮಾಡದಿದ್ದಾಗ ನೆಗೆಟಿವ್ ಮೋಟಿವೇಶನ್ ಬಳಸಬೇಕು. ಸೋತ್ರೆ ಜೀವನ ಹೇಗಿರುತ್ತೆ ಅನ್ನೋ ಕರಾಳ ಚಿತ್ರಣವನ್ನ ಮನಸ್ಸಲ್ಲಿ ಮೂಡಿಸ್ಕೊಂಡು ಆ ಭಯದಿಂದಲೇ ಕೆಲಸದ ಕಡೆಗೆ ನಮ್ಮನ್ನ ನಾವೇ ದುಡ್ಕೊಳ್ಬೇಕು. ಇದು ಒಂದು ರೀತಿಯ ಮಾನಸಿಕ ಒತ್ತಡ. ಆ ಮಾನಸಿಕ ಒತ್ತಡವು ಕೆಲಸ ಮಾಡದಿದ್ರೆ ಆಗ ನಾವು 3ನೇ ನಿಯಮಕ್ಕೆ ಬರ್ತೀವಿ. ಇದು ಅತ್ಯಂತ ತೀವ್ರವಾದ ಮತ್ತೆ ವಿವಾದಾತ್ಮಕ ನಿಯಮ. ಯಾಕಂದ್ರೆ ಇದರಲ್ಲಿ ದೈಹಿಕ ಪರಿಣಾಮಗಳು ಸೇರಿಕೊಂಡಿವೆ. ಈ ಸೋರ್ಸ್ ಸ್ಪಷ್ಟವಾಗಿ ಎಚ್ಚರಿಸೋ ಹಾಗೆ ಮುಂದಿನ ಹಂತ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ತುಂಬಾನೇ ಕಷ್ಟಕರ. ಹಾಗಾಗಿ ಇದನ್ನ ಅಳವಡಿಸ್ಕೊಳ್ಳೋ ಮೊದಲು ಎಚ್ಚರಿಕೆ ವಹಿಸೋದು ಬಹಳ ಮುಖ್ಯ. ಇದರ ಹಿಂದಿನ ತತ್ವ ಸರಳ, ಆದರೆ ತುಂಬಾ ಕ್ರೂರವಾಗಿದೆ. ಕೆಲಸ ಮಾಡುವುದಕ್ಕಿಂತ ಅದನ್ನ ಬಿಟ್ಟೋಗೋದು ಹೆಚ್ಚು ನೋವು ಕೊಡಬೇಕು. ಅಂದ್ರೆ ಅನ್ಕೊಂಡಿರೋ ಟೈಮ್ಗಿಂತ ಮುಂಚೆಯೇ ಕೆಲಸ ನಿಲ್ಲಿಸಬೇಕು ಅಂತ ಅನ್ಸಿದ್ರೆ ಸೋರ್ಸ್ ಹೇಳೋ ಪ್ರಕಾರ ಒಂದು ದೈಹಿಕ ಶಿಕ್ಷೆಯ ಮೂಲಕ ಕಠಿಣವಾದ ಪಾಠ ಕಲಿಸಬೇಕು. ಇದು ನಮ್ಮ ಮೆದುಳಿಗೆ ಒಂದು ಸ್ಪಷ್ಟ ಸಂದೇಶವನ್ನ ಕಳಿಸುತ್ತೆ. ಇದು ಕ್ಲಾಸಿಕಲ್ ಕಂಡೀಷನಿಂಗ್ನ ಒಂದು ರೀತಿ ಅಂತಾನೆ ಹೇಳ್ಬೋದು. ಮೆದುಳು ಸೋಮಾರಿತನ ಅಥವಾ ಬಿಟ್ಕೊಡೋದನ್ನ ದೈಹಿಕ ನೋವಿನ ಜೊತೆ ಜೋಡಿಸೋಕೆ ಶುರು ಮಾಡುತ್ತೆ. ಸಮಯ ಕಳೆದ ಹಾಗೆ ಬಿಟ್ಕೊಡೋ ಆಲೋಚನೆ ಬಂದ ತಕ್ಷಣ ಮೆದುಳು ಆ ನೋವನ್ನು ತಪ್ಪಿಸ್ಕೊಳ್ಳೋಕೆ ಆ ಆಲೋಚನೆಯನ್ನೇ ತಿರಸ್ಕರಿಸುತ್ತೆ. ಹಾಗಾಗಿ ಈ ಇಡೀ ಸಿಸ್ಟಮ್ 2 ಕಡೆಯಿಂದ ಕೆಲಸ ಮಾಡುತ್ತೆ. ಮೊದಲನೇ ನಿಯಮ ಭರವಸೆಯ ಮೂಲಕ ನಮ್ಮನ್ನ ಒಳಗಿಂದ ಪ್ರೇರೇಪಿಸಿದ್ರೆ, 2 ಮತ್ತು 3ನೇ ನಿಯಮಗಳು ಭಯದ ಮೂಲಕ ನಮ್ಮ ಮೇಲೆ ಹೊರಗಿನಿಂದ ಒತ್ತಡ ಹಾಕುತ್ತೆ. ಇದು ಸಮಸ್ಯೆಯ ಮೇಲೆ 2 ಕಡೆಯಿಂದ ಮಾಡೋ ದಾಳಿ ಇದ್ದ ಹಾಗೆ. ಈ ಎಲ್ಲಾ ಕಠಿಣ ನಿಯಮಗಳನ್ನ ಪಾಲಿಸಿದ ಮೇಲೆ ಏನಾಗುತ್ತೆ? ಅದೇ ನಮ್ಮ ಕೊನೆಯ ಭಾಗ. ಈ ಶಿಸ್ತು ದೀರ್ಘಾವಧಿಯಲ್ಲಿ ನಮ್ಮನ್ನ ಹೇಗೆ ಬದಲಾಯಿಸುತ್ತೆ ಅಂತ ಈಗ ನೋಡೋಣ. ಈ ಬದಲಾವಣೆ ಒಂದೇ ರಾತ್ರಿಯಲ್ಲಿ ಆಗಲ್ಲ. ಶುರುನಲ್ಲಿ ಇದು ಬಲವಂತದ ಶಿಸ್ತು ಅನ್ಸ್ಬೋದು. ಆದ್ರೆ ತಿಂಗಳುಗಳು ಕಳೆದ ಹಾಗೆ ಚಿಕ್ಕ ಚಿಕ್ಕ ಯಶಸ್ಸುಗಳು ಕಾಣೋಕೆ ಶುರುವಾಗುತ್ತೆ. ಆಗ ಬಲವಂತದ ಶಿಸ್ತು ಅನ್ನೋದು ಸಹಜವಾದ ಆಂತರಿಕ ಪ್ರೇರಣೆಯಾಗಿ ಬದಲಾಗುತ್ತೆ.
ಕೆಲವು ತಿಂಗಳುಗಳ ಈ ಕಠಿಣ ತರಬೇತಿಯ ನಂತರ ನಮ್ಮ ಗುರಿಗಳು ಕೇವಲ ಒಂದು ಸಾಧ್ಯತೆಯಾಗಿ ಉಳಿಯಲ್ಲ, ಬದಲಿಗೆ ಅವು ನಿಜವಾಗ್ತಿದೆ ಅನ್ನೋ ಅನುಭವ ಆಗುತ್ತೆ. ಆ ಹಂತದಲ್ಲಿ ನಿದ್ದೆ ಮತ್ತು ಬೇರೆ ಅಡಚಣೆಗಳು ತಾವಾಗೇ ಬದಿಗೆ ಸರಿಯುತ್ತೆ, ಯಾಕಂದ್ರೆ ಗುರಿಯ ಮೇಲಿನ ಗಮನ ಅಷ್ಟು ತೀವ್ರವಾಗಿರುತ್ತೆ. ಕೊನೆಯದಾಗಿ ಈ ಸೋರ್ಸ್ ಒಂದು ಅದ್ಭುತವಾದ ಆಲೋಚನೆಯನ್ನು ಮುಂದಿಡುತ್ತೆ. ಈ ಕಷ್ಟದ ಪರಿಶ್ರಮದ ಫಲಿತಾಂಶ ಸಿಗುತ್ತೋ ಇಲ್ವೋ, ಆದರೆ ಈ ಶಿಸ್ತನ್ನು ಬೆಳೆಸ್ಕೊಳ್ಳೋ ಪ್ರಕ್ರಿಯೆ ಇದೆಯಲ್ಲ, ಅದೇ ಒಂದು ದೊಡ್ಡ ಬಹುಮಾನ. ಈ ಪಯಣದಲ್ಲಿ ಗಳಿಸೋ ಮಾನಸಿಕ ಶಕ್ತಿ ಮತ್ತು ಆತ್ಮವಿಶ್ವಾಸ, ಅದೇ ನಿಜವಾದ ಗೆಲುವು. ಹಾಗಾದ್ರೆ ಈ ಎಲ್ಲ ವಿಷಯಗಳು ನಮ್ಮನ್ನ ಒಂದು ಮೂಲಭೂತ ಪ್ರಶ್ನೆಗೆ ತಂದು ನಿಲ್ಲಿಸುತ್ತೆ. ನಮ್ಮ ಕನಸುಗಳಿಗಾಗಿ, ನಮ್ಮ ಗುರಿಗಳಿಗಾಗಿ ನಾವು ಯಾವ ಬೆಲೆಯನ್ನ ತೆರಲು ಸಿದ್ಧರಾಗಿದ್ದೇವೆ? ಯೋಚಿಸಿ ನೋಡಿ. Thank you.